ಅಂತಾರಾಷ್ಟ್ರೀಯ ಅರಣ್ಯ ದಿವಸದ ಶುಭಾಶಯಗಳು. ಅರಣ್ಯ ಅಂದ ತಕ್ಷಣವೇ ನಮ್ಮೆಲ್ಲರಿಗೂ ವೃಕ್ಷಗಳು ಜ್ಞಾಪಕ ಬರುತ್ತೆ. ಹಿಂದೆ ಧರ್ಮೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ತೀವಿ, ಈಗ ವೃಕ್ಷೋ ರಕ್ಷಿತಿ ರಕ್ಷಿತಃ ಅಂತ ಹೇಳ್ತೀವಿ. ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೆ ಧರ್ಮ ಅವ್ರನ್ನ ಕಾಪಾಡುತ್ತೆ ಅಂತ. ಈಗ ವೃಕ್ಷವನ್ನು ಯಾರು ಕಾಪಾಡ್ತಾರೆ ವೃಕ್ಷ ನಮ್ಮನ್ನು ಕಾಪಾಡುತ್ತೆ ಅಂತ. ಬಹಳ ವರ್ಷಗಳ ಹಿಂದೆ ಈ ನಮ್ಮ ಬೆಂಗಳೂರು ನಗರ ತುಂಬ ಕಾಡುಗಳಿಂದ ಮರಗಳಿಂದ ಕೂಡಿತ್ತು, ಕಾಡು ರೀತಿ ಇತ್ತು, ಎಲ್ಲೆಲ್ಲೂ ಹಸಿರು ಕಾಣ್ತಾ ಇದ್ವಿ. ಬರ್ತಾ ಬರ್ತಾ ಇದು ಬೆಂಗಳೂರು ಒಂದು ಕಟ್ಟಡಗಳ ನಗರ ಅಂತ ಆಗ್ತಾ ಇದೆ. ಹಸಿರು ನಗರ ಇದ್ದಿದ್ದು ಕಟ್ಟಡಗಳ ನಗರ ಅಂತ, ಉದ್ಯಾನ ನಗರಿ ಅಂತ ಇತ್ತು. ಯಾಕೆ ಅಂದರೆ ಈಗ ಎಲ್ಲ ಕಾಡುಗಳನ್ನು ಮನುಷ್ಯ ಕಡಿದು ಅದನ್ನು ನಾಡನ್ನಾಗಿ ಮಾಡ್ತಾ ಇದ್ದಾನೆ. ಪ್ರತಿಯೊಬ್ಬ ಮನುಷ್ಯನು ಬದುಕಬೇಕಾದ್ರೆ ಪ್ರಾಣವಾಯುವನ್ನು ಕೊಡ್ತಕ್ಕಂಥದ್ದು ಈ ವೃಕ್ಷಗಳೇ. ಬೆಂಗಳೂರು ನಗರದಲ್ಲಿ ಈಗ ಸರಿಸುಮಾರು ನಮ್ಮ ಜನಸಂಖ್ಯೆ 1.5 ಕೋಟಿಯನ್ನು ಮೀರ್ತಾ ಇದೆ. ಈ ಸುತ್ತಮುತ್ತ ಇರ್ತಕ್ಕಂಥ ಮರಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇದೆ. 14,78,000 ಮರಗಿಡಗಳು ಒಂದು ಸೆನ್ಸಸ್ ಪ್ರಕಾರ ಇದೆ. ಒಂದೊಂದು ಝೂನ್ನಲ್ಲೂ 2 ಲಕ್ಷದ ಚಿಲ್ಲರೆ ಮರಗಿಡಗಳಿದ್ದಾವೆ. ಆದರೆ ಅದು ಸಾಕಾಗ್ತಾ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಒಬ್ಬ ಮನುಷ್ಯ ಉಸಿರಾಡಿ ಚೆನ್ನಾಗಿ ಬದುಕ್ತಾ ಇದ್ದ ಅಂತಂದರೆ ಒಂದು 7-8 ಮರಗಳು ಇರ್ತಾಯಿತ್ತು. ಅದರಿಂದ ಅವನು ಆಮ್ಲಜನಕವನ್ನು ಪಡಿತಿದ್ದ. ಈಗ ಒಂದು ಮರದಿಂದ 7 ಜನ ಉಸಿರನ್ನು ಪಡಿಬೇಕು, ಪ್ರಾಣವನ್ನು ಪಡಿಬೇಕು ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಆದ್ದರಿಂದ ಎಲ್ಲರಲ್ಲೂ ಒಂದು ವಿನಂತಿ ಏನಪ್ಪ ಅಂತಂದರೆ, ನಾವು ಹೆಚ್ಚು ಮರಗಿಡಗಳನ್ನು ನೆಡೋಣ. ನಮ್ಮ ಕೈನಲ್ಲಿ ಈಗ ಇರ್ತಕ್ಕಂಥ ನಗರವನ್ನು ಕಾಡನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ ಅಂದರೂ ಕೂಡ ಇಂತಹ ಒಂದು ಈ ಅರಣ್ಯದ ದಿವಸ, ಪರಿಸರ ರಕ್ಷಣೆ ದಿವಸ, ಈ ಥರ ಎಲ್ಲ ಬಂದಾಗ ನಾವು ನಮ್ಮ ಒಂದೊಂದು ಕುಟುಂಬದ ಜೊತೆ ಎಲ್ಲೆಲ್ಲಿ ಸಾಧ್ಯವೋ ಗಿಡಗಳನ್ನು ನೆಡ್ತಾ ನಮ್ಮ ಪರಿಸರದಲ್ಲಿ ಎಲ್ಲೆಲ್ಲಿ ಅವಶ್ಯಕತೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಒಂದು ಗಿಡ ಮರಗಳನ್ನು ನೆಡ್ತಾ ನಾವು ಹೋದರೆ ನಿಜವಾಗ್ಲೂ ಆ ಪರಿಸರವನ್ನು ರಕ್ಷಣೆ ನಾವು ಮಾಡ್ಕೋಬೋದು. ಪ್ರಾಣಸ್ಯೇದಂ ವಶೇ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಂ ಮಾತೇವ ಪುತ್ರಾನ್ ರಕ್ಷಸ್ಯ. ನಾವು ಮಾತೆ, ಆ ಪ್ರಾಣವನ್ನು ಮಾತೆ ಅಂತ ಕರಿತೀವಿ. ಯಾಕೆ ಅಂತಂದರೆ ಅದು ನಮ್ಮ ರಕ್ಷಣೆ. ಹೇಗೆ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳೋ ಹಾಗೆ ಈ ತಾಯಿ ಪ್ರಾಣ ನಮ್ಮನ್ನು ರಕ್ಷಣೆ ಮಾಡುವಂತ ಹೇಳಿ ನಮ್ಮ ಯೋಗ ಶಾಸ್ತ್ರದಲ್ಲಿ ನಾವು ಪ್ರತಿನಿತ್ಯ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕಾದ್ರೆ ಈ ಮಂತ್ರವನ್ನು ಹೇಳ್ತೀವಿ. ಅದರಿಂದ ಈ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ದಿವಸವೇ ಈ ಅಂತಾರಾಷ್ಟ್ರೀಯ ಅರಣ್ಯ ದಿವಸ. ಇಂತಹ ದಿವಸದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ಸಂಯಮ ಟ್ರಸ್ಟ್ನ ಒಂದು ಅಂಗಸಂಸ್ಥೆ ಇವತ್ತು ತನ್ನ ಸ್ನೇಹಿತರ ಒಡಗೂಡಿ ಒಂದು ಅಂತಾರಾಷ್ಟ್ರೀಯ ಅರಣ್ಯ ದಿವಸವನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಅವ್ರಿಗೂ ಶುಭವಾಗಲಿ. ಯುವಕರ ತಂಡ, ಯುವ ನಿಯೋಗದ ತಂಡದ ಜೊತೆಯೊಂದಿಗೆ ಈ ಒಂದು ಸ್ವಾಮಿ ವಿವೇಕಾನಂದ ಯೂತ್ ಕ್ಲಬ್ ಯುವಕರು ಎಲ್ಲರೂ ಸೇರಿ ಇದನ್ನು ಅವೇರ್ನೆಸ್ ಅಂದರೆ ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಆನಂದ ತರತಕ್ಕಂಥ ಒಂದು ಸಂದೇಶ ಸಂಗತಿ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭವಾಗಲಿ. ಹಿಂದೆ ಸುಮಾರು 2020ರಲ್ಲಿ ಆಮ್ಲಜನಕ ಇಲ್ಲದಲ್ಲಿ ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡ್ರು. ಆ ಸ್ಥಿತಿಗೆ ಮತ್ತೆ ನಾವು ಹೋಗಬಾರ್ದು, ಕೋವಿಡ್ ಸ್ಥಿತಿಯನ್ನು ಮತ್ತೆ ನಾವು ತಗೋಬಾರ್ದು ಅಂತ ಒಂದು ಉದ್ದೇಶದಿಂದ ಯಾವುದೇ ಒಂದು ಪರಿಸರ ದಿನ ಇರ್ಬೋದು, ವರ್ಲ್ಡ್ ಎನ್ವೈರ್ನಮೆಂಟ್ ಡೇ ಇರ್ಬೋದು, ವರ್ಲ್ಡ್ ಅರ್ತ್ ಡೇ ಇರ್ಬೋದು, ವರ್ಲ್ಡ್ ವಾಟರ್ ಡೇ ಇರ್ಬೋದು, ಹಾಗೆ ವರ್ಲ್ಡ್ ಫಾರೆಸ್ಟ್ ಡೇ ಇರ್ಬೋದು, ಯಾವುದೇ ದಿವಸ ಎಲ್ಲವೂ ಕೂಡ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಕ್ಕಂಥ ದಿವಸ ಆಗಿರೋದ್ರಿಂದ ಎಲ್ಲರಿಗೂ ಈ ಒಂದು ಎಚ್ಚರಿಕೆ ಅಥವಾ ಅರಿವನ್ನು ಮೂಡಿಸ್ತಕ್ಕಂಥದ್ದು ನಾವು ಹೆಚ್ಚು ಒಂದು ಅರಿವನ್ನು ಮೂಡಿಸ್ಕೊಂಡು ಸಾರ್ವಜನಿಕರಲ್ಲಿ ಪ್ರತಿಯೊಬ್ಬರಲ್ಲಿ ಮಕ್ಕಳಲ್ಲೂ ಕೂಡ ಇವನ್ನು ಅರಿವನ್ನು ಮೂಡಿಸ್ತಾ ಗಿಡ ಮರಗಳನ್ನು ಅದರ ಉದ್ದೇಶಗಳನ್ನು ಅವುಗಳಿಂದ ನಾವು ನೆಡೋದ್ರಿಂದ ನಮಗೇನು ಉಪಯೋಗ ಆಗ್ತಕ್ಕಂಥದ್ದು ತಿಳಿಸ್ತಕ್ಕಂಥ ಈ ದಿವಸ ಎಲ್ಲರೂ ಕೂಡ ಕೇವಲ ಆಚರಣೆ ಮಾಡೋದ್ರ ಜೊತೆಯಲ್ಲಿ ಪ್ರಾಯೋಗಿಕವಾಗಿ ಇದನ್ನು ನಾವು ಅನುಸರಿಸೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭವಾಗಲಿ. ಓಂ ನಮಃ ಶಿವಾಯ.